ನನ್ನ ಮನಸ್ಸಿನ ಮೇಲೆ ಒಂದು ಬಹಳ ಪರಿಣಾಮ ಬೀರುವಂತಹ ಒಂದು ಘಟನೆ ಈ ಸಭೆಯಲ್ಲಿ ನಡೀತು. ಏನು ಮುಂದೊಂದು ಕುರ್ಚಿ ಸಾಲಿದೆ, ಆ ಸಾಲಿನ ಹಿಂದೊಬ್ಬರು ಕುಂತಿದ್ದಾರೆ. ನೀವು ಕರೆಕ್ಟ್ ಒಪ್ಪಿಗೆ ಹಾಕೊಂಡಿರಲಿ ಅದರಿಂದ ನೀವೇ. ಇವರು ನನ್ನ ಮನುಷ್ಯನ ಮೇಲೆ ಪರಿಣಾಮ ಬೀರಿದ್ರು. ಕುತ್ಕೊಳ್ಳಿ, ಏನು ಪರಿಣಾಮ ಬೀರಿದ್ರು ಅಂದರೆ, ಅವರು ಬಂದ ಅತಿಥಿಗಳಿಗೆ ಅಲ್ಲಿ ಸಾಲಕ್ಕೆ ಕುರ್ಚಿ ಹಾಕಿದ್ರು. ವಯಸ್ಸಿನಲ್ಲಿ 60 ದಾಟಿದ್ದಾರೆ. 60 ವಯಸ್ಸು ದಾಟಿದೆ. ಅಲ್ಲೊಂದಿಷ್ಟು ಕುರ್ಚಿ ಹಾಕಿ ಈ ಕಡೆ ಬರಬೇಕಾದ್ರೆ ಹಾಗೆ ಬರಲಿಲ್ಲ. ಅವರು ಒಂದು ಕೈಯಾಗ ಒಂದು ಕುರ್ಚಿ ಹಿಡ್ಕೊಂಡು ಬಂದರು. ಕುರ್ಚಿ ಹಿಡ್ಕೊಂಡು ಬಂದು ಅದನ್ನು ಮುಂದಿನ ಸಾಲಿನಲ್ಲಿಟ್ಟು ಹಿಂದಿನ ಸಾಲಿನಲ್ಲಿ ಹೋಗಿ ಕುಳಿತುಕೊಂಡ್ರು. ಯಾರಾದರೂ ಬಂದ್ರೆ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ತಮ್ಗೆ ನಾ ಏನು ಹೇಳಿದ್ದೀನಿ ಅಂತ ತಿಳಿತಲ್ಲ, ವಿಮರ್ಶೆ ಮಾಡೋದು ಬೇಕಾಗಿಲ್ಲ. ನಾವು ದೊಡ್ಡವರಾಗಬೇಕಾಗಿದ್ರೆ ಯಾರೋ ಹಾಕಿದ ಕುರ್ಚಿಯಲ್ಲಿ ಮುಂದೆ ಕುಂತ್ರೆ ನಾವು ದೊಡ್ಡವರು ಆಗೋದಿಲ್ಲ. ಇನ್ನೊಬ್ಬರಿಗಾಗಿ ಕುರ್ಚಿ ಇಟ್ಟು ನಾವು ಹಿಂದೆ ಕುಂತ್ರೆ ದೊಡ್ಡವರಾಗ್ತೀವಿ ಅನ್ನೋದಕ್ಕೆ ಬಹುಶಃ ಆ ಮನುಷ್ಯ ನನ್ನ ತಲೆಯಲ್ಲಿ ಬಂದಿದ್ದಕ್ಕೆ ಸಾಕ್ಷಿ ಇದೆ. ಇದು ಎಲ್ಲಾ ಧರ್ಮದವರು ಮಾಡಬೇಕಾಗಿರುವಂತಹ ಕೆಲಸ. ಈಗ ಬಹಳ ಕಿಮ್ಮತ್ತಿನ ಮಾತುಗಳನ್ನ ಆಡಿಬಿಟ್ಟಿದ್ದಾರೆ. ನಾನು ಪುಟ್ಟಪ್ಪನವರು ಸೇರಿ ಹುಬ್ಬಳ್ಳಿಯಲ್ಲಿ 12ಕ್ಕೆ ಒಂದು ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟಿದ್ದೀವಿ. ಆಗಲೇ ಸಮಯ ಬಹಳ ಮಿಕ್ಕಿದೆ. ಕೆಲವು ಮಾತುಗಳನ್ನ ಹೇಳ್ತೇನೆ. ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಕೆಲವು ಗ್ರಂಥಗಳಿದ್ದಾವೆ. ವೇದಗಳಿರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಗುರು ಗೀತಾ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ, ವಚನಶಾಸ್ತ್ರ, ಭಗವದ್ಗೀತಾ, ಉಪನಿಷತ್ತು, ಇವೆಲ್ಲ ಗ್ರಂಥಗಳೇನದವಲ್ಲ, ಇವು ಸಾರ್ವಕಾಲಿಕ ಸತ್ಯ. ಈ ಗ್ರಂಥಗಳನ್ನು ಎಷ್ಟೋ ಜನ ಓದಿ ಹೋಗಿದ್ದಾರೆ, ಉಪದೇಶನೂ ಮಾಡಿದ್ದಾರೆ. ಮುಂದೂ ಕೂಡ ಓದೋರಿದ್ದಾರೆ, ಉಪದೇಶನೂ ಮಾಡೋರಿದ್ದಾರೆ. ನಾವೆಲ್ಲರೂ ಹೋಗೋರು, ಉಳಿಯುವ ಮಾತ್ರ ಇವೇನು ಪುರಾಣದಂಥ ಗ್ರಂಥಗಳಲ್ಲ ಅವು ಮಾತ್ರ ಉಳಿತಾವೆ ಅನ್ನುವಂತಹ ಒಂದು ವಿಚಾರ. ಸಾರ್ವಕಾಲಿಕ ಸತ್ಯ ಅದು ಹಿಂದೂ ಸತ್ಯ, ಇಂದೂ ಸತ್ಯ, ಮುಂದೂ ಸತ್ಯ ಅನ್ನುವಂಥದ್ದು. ನಮ್ಮ ಲೈಬ್ರರಿಯಲ್ಲಿ ನಾವು 10,000 ಗ್ರಂಥಗಳನ್ನು ಇಟ್ಟಿರ್ತೀವಿ. ಆ 10,000 ಗ್ರಂಥಗಳಲ್ಲಿ ನೋಡುವ ಜನರಿಗೆ ಒಂದು ಕುರಾನ್ ಕಂಡುಬಿಟ್ರೆ ಬಹಳ ಆಶ್ಚರ್ಯ ಆಗಿಬಿಡ್ತದೆ, ಒಂದು ಬೈಬಲ್ ಕಂಡುಬಿಟ್ರೆ ಬಹಳ ಆಶ್ಚರ್ಯ ಆಗಿಬಿಡ್ತದೆ, ವೇದಗಳು ಕಂಡುಬಿಟ್ರೆ ಬಹಳ ಆಶ್ಚರ್ಯ ಆಗಿಬಿಡ್ತದೆ. ಉಳಿದ ಗ್ರಂಥಗಳ ಕಡೆಗೆ ಅವ್ರ ಲಕ್ಷ್ಯ ಹೋಗೋದಿಲ್ಲ. ಬೈಬಲ್, ಕುರಾನ್, ವೇದ, ಉಪನಿಷತ್ತು, ಭಗವದ್ಗೀತಾ, ವಚನಶಾಸ್ತ್ರ ಅಲ್ಲಿ ಕಂಡುಬಿಟ್ರೆ ಎಲ್ಲದೂ ಐತಿ ಅಂತ ಮುಂದಿನ ಪುಸ್ತಕಗಳನ್ನು ಓದೋದನ್ನು ನಿಲ್ಲಿಸಿಬಿಡ್ತಾರೆ. ಅಂದರೆ ಇಷ್ಟು ಮಹತ್ವದ ಗ್ರಂಥಗಳು ಈ ಭೂಮಿ ಮೇಲೆ ಹುಟ್ಟಿದ್ದಾವೆ. ಅಂತಹ 4ನೇ ಸಂಪುಟದ ಒಂದು ಬಿಡುಗಡೆ ಇಲ್ಲಿ ಆಗಿದೆ. ಸೂಫಿ ಸಂತರು ಮತ್ತು ಬಸವಾದಿ ಶರಣರು ಈ ನಾಡಿನೊಳಗೆ ಐಕ್ಯತೆ ಉಂಟಾಗಲಿಕ್ಕೆ ಬಹಳ ದೊಡ್ಡ ಸಾಹಸದ ಕೆಲಸವನ್ನ ಮಾಡಿದರು. ಅದಾದ ನಂತರದಲ್ಲಿ ಉಳಿದವರು ಯಾರು ಆ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾನು ಮಾತ್ರ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಬಸವಾದಿ ಶರಣರು ಸಮಾನತೆಯನ್ನು ಸಾರಲಿಕ್ಕೆ ಪ್ರಯತ್ನ ಮಾಡಿದರು, ಸೂಫಿ ಸಂತರು ಕೂಡ ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇವತ್ತೇನಾದರೂ ಕರ್ನಾಟಕದಲ್ಲಿ ನಾವೆಲ್ಲರೂ ಒಂದದಿವಿ ಅಂದ್ರೆ ಅದಕ್ಕೆ ಶರಣರು ಮತ್ತು ಸೂಫಿಗಳು ಕಾರಣ ಅನ್ನುವಂತಹ ಮಾತನ್ನ ನಾವು ಒಪ್ಪಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ನಾನು ಬಾಲೆಹೊಸೂರು ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕಗೊಳ್ಳಬೇಕಾಗಿತ್ತು. ನಾನು ಬಿಜಾಪುರ ಜಿಲ್ಲೆಯಿಂದ ಅಲ್ಲಿಗೆ ಆ ಮಠವನ್ನು ನೋಡ್ಲಿಕ್ಕಾಗಿ ನನ್ನನ್ನು ಕರ್ಕೊಂಡು ಹೋದ್ರು. ತಮಗೊಂದು ಆಶ್ಚರ್ಯದ ಘಟನೆ ಹೇಳ್ತೇನೆ, ಸತ್ಯ ಘಟನೆ. ರಾತ್ರಿ 12 ಗಂಟೆಗೆ ನಾನು ಮಠಕ್ಕೆ ಹೋದೆ. ಆ ಮಠ ಅತ್ಯಂತ ಚಿಕ್ಕದು, ಆ ಊರು ಬಹಳ ಚಿಕ್ಕದು, ಅಷ್ಟೇ ಹಿಂದುಳಿದಿರುವಂತಹ ಊರು. ಅಷ್ಟು ಚಿಕ್ಕದಾಗಿರುವಂತಹ ಮಠದಲ್ಲಿ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಏನು ಬೀರಿತು ಅಂತಂದ್ರೆ, ರಾತ್ರಿ 12 ಗಂಟೆ ಸಂದರ್ಭದಲ್ಲಿ ಮರುದಿವಸ ಒಂದು ಜಾತ್ರಾ ಕಾರ್ಯಕ್ರಮ ಇತ್ತು. ಆ ಜಾತ್ರಾ ಕಾರ್ಯಕ್ರಮಕ್ಕೆ ಒಂದು ಉತ್ಸವ ಮಾಡಬೇಕಾಗಿತ್ತು. ಆ ಉತ್ಸವದ ತಯಾರಿಯನ್ನ ನಮ್ಮೂರಾಗ ಒಬ್ಬ ಪೀರ್ ಸಾಬ್ ನದಾಫ್ ಅಂತದನ, ಆತನ ಮುಖ್ಯಸ್ಥನಾಗಿ ಆ ಕೆಲಸ ಮಾಡಾಕತ್ತಿದ್ದ ನಮ್ಮ ಮಠದಾಗ. ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ದು, ಈ ಮಠಕ್ಕೆ ನಾನು ಸ್ವಾಮಿ ಆಗಬೇಕು ಅಂತ ಪರಿಣಾಮ ಬೀರಿದ್ದು ಆ ಊರಿನ ಒಬ್ಬ ಮುಸ್ಲಿಂ ಧರ್ಮೀನಿಯ ಹೊರತಾಗಿ ಆ ಮಠ ಅಲ್ಲ ಅನ್ನುವಂಥದ್ದನ್ನ ಬಹಳ ಮುಕ್ತ ಮನಸ್ಸಿನಿಂದ, ಹಿಂದೂನು ಕೂಡ ನಮ್ಮೆಲ್ಲಾ ಕಡೆಗೆ ಹೇಳಿದ್ದೀನಿ, ಇಲ್ಲೂ ಹೇಳ್ಕೊಳಕ್ಕೆ ಇಚ್ಛಾ ಪಡ್ತೀನಿ. ಅಂದ್ರೆ ಲಿಂಗಾಯತರು, ಹಿಂದೂಗಳು ಮಸೀದಿಗಳಲ್ಲಿ ಕೆಲಸ ಮಾಡಬೇಕು, ಮುಸ್ಲಿಮರೆಲ್ಲ ಮಂದಿರಗಳಲ್ಲಿ, ಮಠಗಳಲ್ಲಿ ಕೆಲಸ ಮಾಡಬೇಕು. ಅಷ್ಟೇ ಅಲ್ಲ, ಇನ್ನೂ ನಿಮಗೆ ಮುಂದುವರೆದು ಹೇಳೋದಂತಂದ್ರೆ
ನಾವೆಲ್ಲರೂ ಏನದಿವಲ್ಲ ಹಿಂದೂಗಳ ಅನಿಸಿಕೊಳ್ಳೋರು, ನಾವೆಲ್ಲರೂ ಕುರಾನ್ ಧರ್ಮ ಗ್ರಂಥಗಳನ್ನ ಪ್ರಿಂಟ್ ಮಾಡಿ ಹಂಚಬೇಕು, ಓದಬೇಕು. ನೀವು ಕೂಡ ರಾಮಾಯಣ ಮಹಾಭಾರತ ವೇದ ವಚನ ಉಪನಿಷತ್ತುಗಳನ್ನ ಪ್ರಿಂಟ್ ಮಾಡಿ ಹಂಚಬೇಕು. ಅಂತಹ ಸಾಮರಸ್ಯ ನಮ್ಮಲ್ಲಿ ಬರಬೇಕಾಗಿದೆ ಅನ್ನುವಂಥದ್ದು. ನಾನು 5ನೇ ತಾರೀಕಿಗೆ ನರೇಂದ್ರ ಮೋದಿ ಅವರ ಭಾಷಣವನ್ನ ಕೇಳ್ತಾ ಇದ್ದೆ. ನನ್ನ ಮನಸ್ಸಿನ ಮೇಲೆ ಅತಿ ಪರಿಣಾಮ ಬೀರಿದ ಅವರ ಒಂದು ಉದಾಹರಣೆಯನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಅವ್ರು ಏನು ಹೇಳಿದ್ರು ಅಂತಂದ್ರೆ, 5 ವರ್ಷದ ಮಗುವೊಂದು 3 ವರ್ಷದ ಮಗುವನ್ನು ಎತ್ತಿಕೊಂಡು ಗುಡ್ಡ ಏರ್ತಾ ಇತ್ತು. ಯಾರೋ ಒಬ್ರು ಸಾಧುಗಳು ಹೋಗಿ ಆ 5 ವರ್ಷದ ಮಗುವನ್ನು ಕೇಳ್ತಾ ಇದೆ, ಅಷ್ಟು ದೊಡ್ಡ ಮಗುವನ್ನು ಹೊತ್ತುಕೊಂಡಿ ಅಲ್ಲ, ನಿಂಗೆ ಭಾರ ಆಗಲ್ವೇ ಅಂತ. ನಿನಗೆ ವಜ್ಜೆ ಆಗ್ತಾ ಇಲ್ವೇ, ಭಾರ ಅನಿಸ್ತಾ ಇಲ್ವೇ, ವೇಟ್ ಇಲ್ವಾ ಅಂತ. ಅವಾಗ ಆ ಮಗುವಿನ ಉತ್ತರ ಏನಾಗಿತ್ತು ಅಂದ್ರೆ, ಇವ ನಮ್ಮ ತಮ್ಮ. ಮತ್ತೆ 4 ಹೆಜ್ಜೆ ಇಟ್ಟಾಗ ವಜ್ಜೆ ಆಗ್ತಾ ಇಲ್ವೇ, ಭಾರ ಆಗ್ತಾ ಇಲ್ವೇ ಅಂತ ಕೇಳಿದಾಗ ಇವ ನಮ್ಮ ತಮ್ಮ. 10 ಸಾರಿ ಸಂತನ ಪ್ರಶ್ನೆಗೆ ಒಂದೇ ಉತ್ತರ ಇತ್ತು ಮಗಂದು, ಇದು ನಮ್ಮ ತಮ್ಮ. ಇದರ ಅರ್ಥ ಏನಂತಂದ್ರ, ತಮ್ಮ ಅನ್ನೋದಕ್ಕೆ ವಜ್ಜೆ ಆಗ್ತಾ ಇಲ್ಲ, ಬೇರೆ ಯಾವ್ದಾದ್ರು ಆದ್ರೂ ವಜ್ಜೆ ಆಗ್ತಿತ್ತು ಅಂತ. ಅಂದ್ರೆ ನಾವು ಏನ್ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ನಮ್ಮ ಬಸವಾದೇಶ್ವರರು ಬಸವಣ್ಣ ಹೇಳ್ತಾರೆ ನೋಡಿ, ಇವ ನಮ್ಮವ, ನಮ್ಮ ಮನೆಯ ಮಗನೆಂದೆನಿಸು. ಇದು ಪುರಾಣದಲ್ಲೂ ಬರ್ತದೆ, ವಚನಶಾಸ್ತ್ರದಲ್ಲೂ ಬರ್ತದೆ. ಬಹುಶಃ ನನಗೂ ಓದೋ ಹುಚ್ಚಿರೋದ್ರಿಂದ ಪರ್ಸೆಂಟೇಜ್ ಬಹಳಷ್ಟು ಗ್ರಂಥಗಳನ್ನು ಓದ್ತಾ ಇರ್ತೀನಿ. ಎಲ್ಲಾ ಗ್ರಂಥಗಳ ಸಾರ ಅದು ಒಂದೇ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಒಪ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ನಮಗೆ ವಚನಶಾಸ್ತ್ರ ಉಳಿದ ಗ್ರಂಥಗಳು ಎಷ್ಟು ಪವಿತ್ರನೋ, ಕುರಾನೂ ಕೂಡ ನಮಗೆ ಅಷ್ಟೇ ಪವಿತ್ರ ಅನ್ನುವಂಥ ಭಾವನೆ ಬರಬೇಕಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಶೇಖ್ ಅವರ ಮೂಲಕ ಎಲ್ಲಾ ಇಸ್ಲಾಂ ಧರ್ಮದ ಗ್ರಂಥಗಳನ್ನು ತರಿಸಿಕೊಂಡು ಓದಿದೆ, ನನಗತಿ ಆನಂದ ಅನಿಸ್ತದೆ. ತಮಗೊಂದು ವಿಚಾರ ಹೇಳೋದಂದ್ರೆ, ಹಿಂದಿನ ಕಾಲದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು, ಅವಿದ್ಯಾವಂತರೇ ಬಹಳ ಜನ ಇದ್ರು ಹಿಂದಿನ ಕಾಲದಲ್ಲಿ. ಆದರೆ ಅವರೆಲ್ಲರೂ ನಾಗರಿಕರಾಗಿದ್ರು, ಅವಿದ್ಯಾವಂತರಾಗಿದ್ರು ಕೂಡ ನಾಗರಿಕರಾಗಿದ್ರು. ಈಗೇನಾಗಿದೆ ಅಂತಂದ್ರೆ, ವಿದ್ಯಾವಂತರ ಸಂಖ್ಯೆ ಬಹಳಷ್ಟಾಗಿದೆ, ಪರ್ಸೆಂಟೇಜ್ ಎಲ್ಲರೂ ಅನಾಗರಿಕರಾಗ್ತಾ ಇದ್ದಾರೆ ಅನ್ನುವಂಥ ಭಾವನೆ ಬರ್ತಾ ಇದೆ ಅಂತಕ್ಕಂಥದ್ದು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಮಹಾಪ್ರವಾದಿ ಪೈಗಂಬರರು ಅನಕ್ಷರಸ್ಥರಾಗಿದ್ರು. ಯಾರಿಗೆ ಗೊತ್ತಿಲ್ಲ ಇದು? ಅವರು ಮಹಾನ್ ವಿದ್ಯಾವಂತರಲ್ಲ. ಒಬ್ಬ ಅನಕ್ಷರಸ್ಥರಾಗಿದ್ರು ಕೂಡ ಅವರು ಸಾವಿರ ವರ್ಷ ಗತಿಸಿದ್ರು ಕೂಡ ಉಳಿಯುವಂತಹ ಪವಿತ್ರ ಕುರಾನನ್ನ ಮಾಡಿಟ್ರಲ್ಲ, ಏನು ಅದ್ಭುತ ಇದೆಯಲ್ಲ, ವಿಚಾರ ಮಾಡ್ಬೇಕಲ್ಲ ನಾವೆಲ್ಲ. ಜಗತ್ತಿನ ಎಲ್ಲಾ ವಿದ್ಯಾವಂತರು ಕೂಡ ಓದಿದ್ರು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ ಆಗದೇ ಇರುವಂತಹ ಗ್ರಂಥವನ್ನ ಅವರು ಮಾಡಿಡ್ಬೇಕಾದ್ರೆ ಅದಕ್ಕೆ ಕಾರಣ ಅಂದ್ರೆ ಅವರ ವಿದ್ಯೆ ಅಲ್ಲ, ಅಲ್ಲಿ ದೈವಿ ಶಕ್ತಿ ಅನ್ನುವಂಥದ್ದು ಏನಿತ್ತಲ್ಲ, ಅಲ್ಲ ಒಳಗೆ ಕುತ್ಕೊಂಡು ಏನು ನುಡಿಸ್ತಾ ಇದ್ದಲ್ಲ, ಆ ನುಡಿದಿದ್ದನ್ನ ಬರೆದಿದ್ದಕ್ಕಾಗಿ ಅದು ಇನ್ನೂ ಉಳಿದಿದೆ, ಮುಂದೆ ಉಳಿದು. ನಮ್ಮಲ್ಲಿ ಒಂದು ಬಹಳ ಕಿಮ್ಮತ್ತಿನ ಒಂದು ವಚನ ಇದೆ. ಅದು ಏನು ಅಂತಂದ್ರೆ, ನಾನು ಮಾತಾಡ್ತೀನಿ ಅಂದ್ರೆ ನಾನು ಮಾತಾಡಬಾರ್ದು, ನಾ ಬರಿತೀನಿ ಅಂದ್ರೆ ನಾನು ಬರಿಬಾರ್ದು ಅನ್ನುವಂಥದ್ದು. ಗಂಟೆಯನ್ನು ಪಿಡಿದೋರ್ವ ಟೆಂಟೆನಿಸಲು ನಾದ, ಮುಂದೆಲ್ಲ ದುಡಿದು ತಾನಾಗಿ ನುಡಿಯುವ ದುಂಟೆ ಶ್ರೀ ಗುರುವೇ ಕೃಪೆಯಾಗುವಂತ. ಒಂದು ಎಕ್ಸಾಂಪಲ್ ಕೊಡ್ತಾರ ಅವರು. ಏನು ಅಂದ್ರೆ, ಒಂದು ದೇವಾಲಯದಲ್ಲಿ ಗಂಟೆ ಕಟ್ಟಿರ್ತಾರಲ್ಲ, ತಮ್ಗೆಲ್ಲ ಗೊತ್ತು, ಹಿಂಗ್ ಬಾರಿಸ್ತಿರ್ತಾರೆ. ಯಾರಾದ್ರೂ ಬಾರಿಸಿದ್ರೆ ಮಾತ್ರ ಅದರಲ್ಲಿ ಸಪ್ಪಳ ಹೊರಡುತ್ತೆ ಹೊರತಾಗಿ ತಾನಾಗಿ ಎಂದೂ ಕೂಡ ಸಪ್ಪಳ ಮಾಡಿದ ಉದಾಹರಣೆ ಇಲ್ಲ. ಈ ತಲೆ ಎನ್ನುವಂತಹ ಗಂಟೆ ಬಾಯಿ ಎನ್ನುವಂತಹ ನಾಲಿಗೆ ಮೂಲಕ ಹಿಂಗೇನಾದ್ರೂ ನುಡಿಬೇಕಾದ್ರೆ ಒಳಗೊಬ್ಬ ಅಲ್ಲಾಹ್ ಅನ್ನುವಂಥವ, ಪರಮಾತ್ಮ ಅನ್ನುವಂಥವ ನುಡಿಸಾಕತ್ತೇನ, ನಾನು ನುಡಿಯಾಕತ್ತೀನಿ ಅನ್ನುವಂಥ ಭಾವ ಅವನಲ್ಲಿ ಬಂದ್ರೆ ಮಾತ್ರ ಅವನ ಮಾತಿಗೆ ಬೆಲೆ ಬರ್ತದೆ ಹೊರತಾಗಿ ನಾ ವಿದ್ಯಾವಂತದೀನಿ, ನಾನು ಸಮಾಜ ಸೇವಕದೀನಿ, ನಾನು ಚಲೋ ರಾಜಕಾರಣಿ ಅದೀನಿ ಅಂತ, ನಾನು ಸ್ವಾಮಿ ಅದೀನಿ ಅಂತ ಏನಾದರೂ ಮಾತಾಡಿದ್ರೆ ಆತನ ಮಾತಿಗೆ ಯಾರೂ ಕೂಡ ಬೆಲೆಯನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವ್ರ ಬಗ್ಗೆ ನಾನು ಓದ್ತಾ ಇದ್ದೆ. ನಾವೆಲ್ಲ ಗಮನಿಸ್ಬೇಕು, ಅವರು ನಾಗರಿಕರಾಗಿದ್ರು ಅನ್ನುವಂಥ ಒಂದು ಶಬ್ದವನ್ನು ನಾನು ಬಳಸಿದೆ, ನಾಗರಿಕರಾಗಿದ್ರು ಅಂತ. ಅವರು ತಂದೆ ತಾಯಿಯನ್ನ ಬಾಲ್ಯದಲ್ಲಿ ಕಳ್ಕೊಂಡ ನಂತರದಲ್ಲಿ ಬೇರೆಯವರ ಪಾಲನೆಯಲ್ಲಿ ಮನೆಯಲ್ಲಿ ಬೆಳೀತಾ ಇರಬೇಕಾದ್ರೆ ಅವರು ಮೊದಲ ಕುರಿಗಳನ್ನು ಮೇಯಿಸ್ತಾರೆ, ಆಡುಗಳನ್ನು ಮೇಯಿಸ್ತಾರೆ, ಅವೆಲ್ಲ ಕೆಲಸಗಳನ್ನು ಮುಗಿದ ಮೇಲೆ ಬಟ್ಟೆ ವ್ಯಾಪಾರವನ್ನು ಮಾಡ್ತಾರೆ. ಈ ಪ್ರವಾದಿಗಳು ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಬಟ್ಟೆ ವ್ಯಾಪಾರ ಮಾಡಕ್ಕೆ ಅಲ್ಲೆಲ್ಲ ವಾರದ ಸಂತಿಗಳಂತ ಏನಿದ್ವಲ್ಲ, ಹಂಗೆ ಹೋಗ್ತಿರ್ಬೇಕಾದ್ರೆ ಯಜಮಾನರು ಅಬ್ರಾಹಂ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರನ್ನ ಕರ್ಕೊಂಡು ಒಂದು ವಾರದಲ್ಲಿ ಒಂದು ದಿವಸ ಆ ಸಂತೆಯನ್ನು ಮುಗಿಸಿಕೊಂಡು ಒಂದು ಚರ್ಚ್ಗೆ ಮುಕ್ಕಾಮಿಗೆ ಹೋಗ್ತಾರೆ, ವಸತಿಗೆ ಹೋಗ್ತಾರೆ. ಇವರು ಆ ಚರ್ಚಿನೊಳಗೆ ಹೋಗಿ ಉಳಿತಾರೆ, ಊಟ ಮಾಡ್ತಾರೆ, ಆ ಚರ್ಚಿನ ಪಾದ್ರಿ ಉಪದೇಶ ಮಾಡುವಂತಹದ್ದನ್ನ ಕೇಳ್ತಾರೆ, ಅಲ್ಲೇ ಮಲ್ಕೊಳ್ತಾರೆ, ಮರುದಿವ್ಸ ಮತ್ತೊಂದು ಕಡೆಗೆ ಸಂತಿಗೆ ಹೋಗ್ತಾರೆ. ವಿಚಾರ ಮಾಡ್ಬೇಕಲ್ಲ ನಾವು.
ಇಸ್ಲಾಂ ಧರ್ಮದವರು ಚರ್ಚ್ನಲ್ಲಿ ಹೋಗಿ ಊಟ ಮಾಡ್ತಾರೆ, ಅವ್ರ ಉಪದೇಶವನ್ನು ಕೇಳ್ತಾರೆ, ಅಲ್ಲೇ ಮಲ್ಕೊಳ್ತಾರೆ, ಮರುದಿವಸ ಊರಿಗೆ ಹೋಗ್ತಾರೆ. ಹೀಗೆ ಬಹಳ ದಿವಸ ಆ ಬಹಿರ, ಆತನ ಹೆಸರು ಚರ್ಚಿನಲ್ಲಿ ಪಾದ್ರಿ ಏನಿದ್ನಲ್ಲ ಆತನ ಹೆಸರು ಬಹಿರ. ಆ ಬಹಿರ ಬಹಳ ದಿವಸ ವಾರಕ್ಕೊಮ್ಮೆ ಈ ಮಗುವನ್ನು ನೋಡ್ತಾ ನೋಡ್ತಾ ಇರಬೇಕಾದ್ರೆ ನಾವು ಗಮನಿಸಬೇಕಾದ ಒಂದು ಮಾತು ಅಂದ್ರೆ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯ ಲಕ್ಷಣಗಳನ್ನು ಆ ಬಹಿರ ಓದ್ಕೊಂಡಿರ್ತಾನೆ. ಎಷ್ಟು ಆಶ್ಚರ್ಯ ಅಲ್ಲ? ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಯ ಲಕ್ಷಣಗಳನ್ನ ಬಹಿರ ಸನ್ಯಾಸಿ ಓದಿಕೊಂಡು ಆ ಯಜಮಾನನಿಗೆ ಹೇಳ್ತಾನೆ, ಈ ಮಗು ಕೊನೆ ಪ್ರವಾದಿ, ಇದೇ ಕೊನೆ ಪ್ರವಾದಿಯದ, ಇದನ್ನ ಜೋಪಾನ ಮಾಡಿದ್ರೆ ಮಾತ್ರ ಇಸ್ಲಾಂ ಧರ್ಮ ಉಜ್ವಲ ಸ್ಥಿತಿಗೆ ಹೋಗ್ತಿದ್ದೀನಿ, ನಾವು ನೀವೆಲ್ಲ ಜೋಪಾನ ಮಾಡಬೇಕು ಅಂತೇಳಿ ಹೇಳಿದಾಗ ಹಿರಿಯರು ಗಾಬರಿಯಾಗಿ ಹೋಗ್ತಾರೆ. ನಾನಂತೀನಿ, ಅವತ್ತೇನಾದ್ರೂ ಇನ್ನೊಬ್ಬ ಧರ್ಮೀಯ ಬೆಳಿಬಾರ್ದು ಅನ್ನುವಂಥ ಭಾವನೆ ಆ ಪಾದ್ರಿಗೆ ಇದ್ದಿದ್ರೆ ಆ ಮಗುವನ್ನು ಅಲ್ಲೇ ಕೊಲ್ಲಿಸಿ ಬಿಡ್ತಿದ್ರು. ಇದು ಕೊನೆ ಪ್ರವಾದಿ ಆಗ್ತದೆ, ಕ್ರಾಂತಿ ಮಾಡ್ತದೆ ಅಂತ ಅಲ್ಲೇ ಕೊಲ್ಲಿಸ್ತಿದ್ರು. ಅಂದ್ರೆ ನಾನು ತಮಗೆ ಹೇಳ್ತಾ ಇರುವಂತ ವಿಚಾರ ಇಷ್ಟೇ, ಇಸ್ಲಾಂ ಧರ್ಮದಲ್ಲಿ ಒಂದು ಪ್ರತಿಭೆ ಕಂಡ್ರೆ ಅದು ಹಿಂದೂ ಧರ್ಮ, ಅದನ್ನು ಗುರುತಿಸಬೇಕು, ಅದನ್ನು ಬೆಳೆಸಬೇಕು ಅನ್ನುವಂಥದ್ದು. ಹಾಗೇನೆ ನಾವು ಆ ರೀತಿ ನಡ್ಕೊಳ್ಬೇಕಾಗಿರುವಂಥದ್ದು. ತಮಗೊಂದು ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ಒಂದು ಘಟನೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಅಂದ್ರೆ ಬಹಳ ದೊಡ್ಡ ಹೆಸರು. ಜ್ಯೋತಿಬಾ ಫುಲೆ ಅತ್ಯಂತ ಬಡತನ, ಹಿಂದುಳಿದ ವರ್ಗದಲ್ಲಿ ಜನಿಸಿರುವಂತಹ ಒಬ್ಬ ಹಿಂದೂ. ಆತನನ್ನ ಓದಿಸಬಾರ್ದು ಅಂತ ಹೇಳಿ, ಆತ ಬಹಳ ವಿದ್ಯಾವಂತ ಆಗ್ತಾನೆ, ಕ್ರಾಂತಿಕಾರಿ ಆಗ್ತಾನೆ ಅಂತೇಳಿ ಆತನ ವಿದ್ಯಾವಂತನ ಮಾಡಿಕೊಡ್ಬಾರ್ದು ಅಂತ ಹೇಳಿ ಇಸ್ಲಾಂ ಧರ್ಮದವರು ಪ್ರಯತ್ನ ಮಾಡಲಿಲ್ಲ, ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು ಪ್ರಯತ್ನ ಮಾಡಲಿಲ್ಲ. ಆದರೆ ಆತನ ಓದಿಕೊಡಬಾರದು ಅಂತೇಳಿ ಹಿಂದೂಗಳಲ್ಲೇನೆ ಒಂದು ವರ್ಗ ಆತನ ವಿದ್ಯಾವಂತನ ಮಾಡಿಕೊಡಬಾರದು ಅಂತ ಹೋರಾಟ ಮಾಡಿ ಆತನ ವಿದ್ಯೆ ಕಲಿಸೋದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಆತನನ್ನ ಕಲಿಸಿ ಬೆಳೆಸಿ ದೊಡ್ಡವನು ಮಾಡಿದ್ದು ಯಾರು ಅಂತಂದ್ರೆ ಒಂದು ಕ್ರಿಶ್ಚಿಯನ್ ಧರ್ಮ, ಇನ್ನೊಂದು ಇಸ್ಲಾಂ ಧರ್ಮ ಅನ್ನುವಂಥದ್ದು ಆತನ ಚರಿತ್ರೆಯಲ್ಲಿ ಬರ್ತದೆ ಅಂತಕ್ಕಂಥ. ಅವರ ಅಪ್ಪನಿಗೆ ಒಂದು ಕೆಟ್ಟ ಭಾವನೆಯನ್ನು ತುಂಬಿರ್ತಾರ, ಅವ ಮತಾಂತರಗೊಳ್ತಾನೆ, ಹಂಗಾಗಿ ಅವರಿಬ್ರು ಅವನು ಕಲಸಾಕಿದ್ದಾರ ಅಂತ. ಆ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ, ಆ ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿ ಅವರು ಪ್ರತಿಜ್ಞೆಯನ್ನು ಮಾಡ್ತಾರ, ನಾನು ಯೇಸು ಕ್ರಿಸ್ತನ ಹಾನಿ ಮಾಡ್ತೀನಿ, ನಾನು ಅಲ್ಲಾನ ಹಾನಿ ಮಾಡ್ತೀನಿ, ನಾವು ಮತಾಂತರಗೊಳಿಸೋದಿಲ್ಲ, ಇವನನ್ನ ನಾಗರಿಕನನ್ನಾಗಿ ಮಾಡ್ತೀವಿ, ವಿದ್ಯಾವಂತನನ್ನಾಗಿ ಮಾತ್ರ ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡ್ತಾರೆ. ಅಂದ್ರೆ ನಾನು ತಮ್ಗೆ ಒಟ್ಟಾರೆ ಹೇಳ್ತಾ ಇರೋದು, ಹಿಂದಿರುವಂತಹ ಐಕ್ಯತೆ, ನಾಗರಿಕತೆ ಇವತ್ತಿನ ದಿವಸ ಕಡಿಮೆ ಆಗ್ತಾ ಇದೆ. ನಾವು ಹೆಚ್ಚು ಓದುವುದರ ಕಡೆಗೆ ಎಷ್ಟು ಗಮನ ಕೊಡ್ತೀವೋ ಅಷ್ಟು ನಾಗರಿಕರಾಗೋದ್ರ ಕಡೆಗೆ, ಪರಸ್ಪರನ ಪ್ರೀತಿ ಮಾಡೋದ್ರ ಕಡೆಗೆ ಗಮನ ಹರಿಸಿದೆ ಬಹಳ ಒಳ್ಳೆಯದಾಗಬಹುದು ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ, ಧರ್ಮದ ಬಗ್ಗೆ ಸರ್ವರಲ್ಲಿ ಅಭಿಮಾನ ಇರಬೇಕೇ ಹೊರತಾಗಿ ದುರಾಭಿಮಾನ ಇರಬಾರ್ದು ಅಂತಕ್ಕಂಥದ್ದು. ಧರ್ಮದ ಬಗ್ಗೆ ಅಭಿಮಾನ ಇದ್ರೆ ಪರಸ್ಪರನ ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಧರ್ಮದ ಬಗ್ಗೆ ದುರಾಭಿಮಾನ ಇದ್ರಂತಂದ್ರೆ ಪರಸ್ಪರರು ಹೊಡೆದಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು. ದುರಾಭಿಮಾನವನ್ನು ಬಿಟ್ಟು ಸದಾಭಿಮಾನವನ್ನು ನಾವು ಬೆಳೆಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಯಾವುದೋ ಒಂದು ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದ, ಗ್ರಂಥಗಳಲ್ಲಿ ಎರಡು ಪ್ರಕಾರ ಅಂತ. ಗ್ರಂಥಗಳಲ್ಲಿ ಎರಡು ಪ್ರಕಾರ. ಒಂದು ಗ್ರಂಥವನ್ನ ಮುಟ್ಟಿದ್ರೆ ಕೈ ತೊಳ್ಕೋಬೇಕಂತೆ, ಮುಟ್ಟಿದ್ರೆ ಕೈ ತೊಳ್ಕೋಬೇಕಂತೆ. ಇನ್ನು ಕೆಲವು ಗ್ರಂಥಗಳನ್ನ ಮುಟ್ಟಬೇಕಾದ್ರೆ ಕೈ ತೊಳ್ಕೋಬೇಕಂತೆ. ಇವತ್ತು ಯಾವುದು ಬಿಡುಗಡೆ ಆಗಿದೆ ಅಂದ್ರೆ, ಯಾವುದನ್ನು ಮುಟ್ಟಬೇಕಾದ್ರೆ ಕೈಯನ್ನ, ಕಾಲನ್ನ, ಮುಖವನ್ನು ಸ್ವಚ್ಛಾಗಿ ತೊಳ್ಕೊಂಡು ಮುಟ್ಟಬೇಕಲ್ಲ, ಅಂತಹ ಗ್ರಂಥದ ಒಂದು ಬಿಡುಗಡೆ ಈ ಪವಿತ್ರ ವೇದಿಕೆಯಲ್ಲಿ, ಅದು ಹಿರಿಯರಿಂದ ಆಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿಯಾಗಿದೆ. ಜೊತೆಗೆ ತಮಗೊಂದು ಉದಾಹರಣೆ ಹೇಳಿದ್ರಂದ್ರೆ, ಗ್ರಂಥಗಳು ಸಾಕಷ್ಟು ಅದಾವ, ಅವನ್ನೆಲ್ಲ ನಾವು ಓದಿ ತಿಳ್ಕೊಂಡು ನಡಿಬೇಕಾಗಿದ್ದ ನಮ್ಮ ಕೆಲಸ. ಹೇಳೋದು ಗ್ರಂಥಗಳ ಕೆಲಸ, ನಡೆಯೋದು ನಮ್ಮ ಕೆಲಸ. ರೋಡ್ನಲ್ಲಿ ಕಿಲೋಮೀಟರ್ ಕಲ್ಲು ಇರ್ತಾವಲ್ಲ, ಆ ಕಿಲೋಮೀಟರ್ ಕಲ್ಲು ಮೇಲೆ ಹೋಗಿ ಕುಂತ್ರೆ ನಾವು ನಮ್ಮ ಊರು ಮುಟ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಅದನ್ನು ಓದಬೇಕು, ತಿಳ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು, ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ. ಇವೆಲ್ಲ ಕಿಲೋಮೀಟರ್ ಕಲ್ಲುಗಳು ಇಷ್ಟು ದೂರ ಐತಿ ದಾರಿ, ಸಾಗುವಂತ ಮಾತ್ರ ಹೇಳ್ತವೆ ಹೊರತಾಗಿ ಹೊತ್ಕೊಂಡು ಹೋಗೋದಿಲ್ಲ. ಇಂತಹ ದಾರಿ ತೋರಿಸುವ ಕುರಾನ್ಗಳು ನಮಗೆ ನಿಮಗೆಲ್ಲರಿಗೆ ಅವಶ್ಯ. ಈ ಕುರಾನ್ ಮನೆ ಮನೆಗಳಲ್ಲಿ ಕಾಣುವಂಗಾಗಲಿ ಅಂತ ಹರಿಸಿ ನನ್ನ ಮಾತು.